ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹೇಶ್ ಹಿರಿಯೂರು. ನಾನಿದ್ದೀನಿ ಇವತ್ತು ಸ್ವೀಟ್ ಆರ್ಟ್ ಸಂತು ಸೈಕಲ್ ರೈಡರ್ ಜೊತೆ. ಸೊ ಅವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಣ ಬನ್ನಿ. ಸೊ ಏನಪ್ಪ ಅಂದರೆ, ಇವ್ರ ಹೆಸರು ಸ್ವೀಟ್ ಆರ್ಟ್ ಸಂತು ಅಂತ. ನಮ್ಮ ಇಡೀ ಭಾರತ ದೇಶದಲ್ಲಿ 28 ರಾಜ್ಯಗಳನ್ನ ಸತತವಾಗಿ 40,000 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಸೈಕಲಲ್ಲಿ ಈ ದೇಶನ 28 ರಾಜ್ಯಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇವರ ಜೊತೆಯಲ್ಲಿ ಸತತವಾಗಿ ಸುಮಾರು 40 kg ಲಗೇಜನ್ನು ಸೈಕಲ್ ಇಟ್ಕೊಂಡು 28 ರಾಜ್ಯಗಳನ್ನು ಆ ಸೈಕಲಲ್ಲೇ ತಿರುಗಿಕೊಂಡು 40,000 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ 40,000ನ ಕಂಪ್ಲೀಟ್ ಮಾಡೋದು. ನೀವು ಅಂದ್ಕೊತೀರಾ ಸೈಕಲಲ್ಲಿ ಏನು ಆರಾಮಾಗಿ ಹೋಗ್ಬಿಡ್ಬೋದು, ಈಸಿ ಅನಿಸುತ್ತೆ. ದಟ್ ಈಸ್ ನಾಟ್ ಈಸಿ. ಹಿಲ್ಸ್ ಬರುತ್ತೆ, ಅಪ್ಸ್ ಬರುತ್ತೆ, ಊಟ ತಿಂಡಿ ಕೊರತೆ ಇರುತ್ತೆ. ಇವ್ರದ್ದು ಇನ್ನೊಂದು ಕಾನ್ಸೆಪ್ಟ್ ಅಂದರೆ 0 ರೂಪೀಸ್, ₹1 ಮನಿ ಇಲ್ಲದೆ 0 ರೂಪೀಸಲ್ಲಿ ಬರೀ ಕೈಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾರೆ. ತುಂಬ ಕಷ್ಟ ಆ ಥರ ಟ್ರಾವೆಲ್ ಮಾಡೋದು. ಅದೊಂದು ಧೈರ್ಯವಾಗಿ ತಗೊಂಡು ಅದನ್ನು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೇನೂ ಮಾಡ್ತಾ ಇದ್ದಾರೆ. ಸತತವಾಗಿ 1.5 ವರ್ಷ ಮನೆ ಬಿಟ್ಟು ಪ್ರಕೃತಿಯೇ ನನ್ನ ಮನೆ ಅಂತ ತಿರುಗಾಡ್ತಾ ಇದ್ದಾರೆ. ತುಂಬ ಕೇಳೋಕ್ಕೆ ಖುಷಿಯಾಗುತ್ತೆ ಇವ್ರ ಬಗ್ಗೆ ಕೆಲವೊಂದು ವಿಷಯಗಳಿದ್ದಾವೆ. ಸೊ ಅದಾದ್ಮೇಲೆ ಇವ್ರದ್ದೊಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಕಾನ್ಸೆಪ್ಟ್ ಅಂದರೆ, ಪ್ರತಿ ದಿನನೂ ಪರಿಸರ ದಿನ ಅಂದರೆ ಮರವನ್ನು ಬೆಳೆಸಿ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 28 ರಾಜ್ಯಗಳಿಗೂ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡಿ, ಸರ್ಕಾರಿ ಶಾಲೆಗಳು ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ನಾನು ನೋಡಿದ ಹಾಗೆ ಕೆಲವೊಂದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಗಿಡ ನೆಡೋ ಸರ್ಕಾರಿ ಕಟ್ಟಡಗಳು ಅಲ್ಲಿ ಹೋಗ್ಬಿಟ್ಟು ಒಂದು ಗಿಡವನ್ನು ನೆಡೋದ್ರ ಮೂಲಕ ಪ್ರತಿದಿನವೂ ಪರಿಸರ ದಿನ ಅಂತ ಹೇಳ್ಬಿಟ್ಟು ಅವರೊಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಪರಿಸರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಸೊ ಈ ತರ 1.5 ವರ್ಷವನ್ನು ಕಂಪ್ಲೀಟ್ ಮಾಡಿ ಇವತ್ತು ಒಂದು ಮುಂದಿನ ಪ್ರಯಾಣದ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ವಾಣಿವಿಲಾಸ ಸಾಗರ, ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಒಂದು ವಾಣಿವಿಲಾಸ ಸಾಗರ ಡ್ಯಾಮ್ ಅಂತ ನಾವು ಕೂತಿದ್ದೀವಿ. ತುಂಬಾ ಚೆನ್ನಾಗಿದೆ ಪ್ರಕೃತಿ. ಸೊ ಈಗ ಬನ್ನಿ ಬ್ರೋ, ವೆಲ್ಕಮ್ ಟು ನಮ್ಮ ಮತ್ತೆ ತವ್ರ ಮನೆ ಊರಿಗೆ ವೆಲ್ಕಮ್. ಈಗ ಮುಂದಿನ ಪ್ರಯಾಣ ನೀವು ಯೋಚನೆ ಮಾಡ್ತೀರ ಅಂತ ಕೇಳ್ಪಟ್ಟೆ ನಾನು. ಸೊ ಅದ್ರ ಬಗ್ಗೆ ಮತ್ತೆ ನೀವು ಅನುಭವಿಸಿದ ಕಷ್ಟಗಳು, ಊಟ ತಿಂಡಿಗೆ ಹೇಗೆ ಮಾಡ್ತಾ ಇದ್ರಿ, ಮತ್ತೆ ನಿಮಗೆ ದುಡ್ಡು ಅವಶ್ಯಕತೆ ಇತ್ತಾ, ನೀವು ಮತ್ತೆ ಜನಗಳಿಂದ ಏನಾದರೂ ತೊಂದರೆ ಆಯ್ತಾ, ಇದನ್ನೆಲ್ಲ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಳ್ಳಿ ಬ್ರೋ. ಅಂದರೆ ದುಡ್ಡಿನ ಅವಶ್ಯಕತೆ ಸ್ಟಾರ್ಟಿಂಗಲ್ಲಿ ಅಂದರೆ ನಮ್ಮಲ್ಲಿರೋ ನಾನು ಕೇಳಬೇಕಾ ಅನ್ನೋದೆಲ್ಲ ಒಂದು ಅಹಂಕಾರ ಬಿಟ್ಟಾಗ ದುಡ್ಡಿನ ಅವಶ್ಯಕತೆ ಬರೋಲ್ಲ. ಯಾಕಂದರೆ ನಾವು ಪ್ರತಿಯೊಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಣ್ಣ ನಾನು ಈ ಥರ ಪ್ರವಾಸ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಊಟ ಕೊಡಿ ಅಣ್ಣ ಅಂತ ಕೇಳ್ತಾ ಇದ್ದೆ. ಅವ್ರು ಊಟ ಕೊಡೋರು, ಮತ್ತು ಊಟ ಮಾಡ್ಕೊಂಡೆಲ್ಲ ಹೋಗ್ತಾ ಇರ್ತಿದ್ದೆ. ಮತ್ತು ಕೆಲವೊಂದು ಕಡೆ ಹೋಗಿ 1 ಗಂಟೆ ಕೆಲಸ ಮಾಡ್ತಿದ್ದೆ, ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಿದ್ದೆ. ಊಟದ ವಿಚಾರದಲ್ಲಿ ಇದಂಗೆ ನನಗೆ ಅಭ್ಯಾಸ ಆಗೋಗ್ಬಿಡ್ತು. ಇದನ್ನ ನಾನೊಂದು ವೃತ್ತಿ ಮಾಡ್ಕೊಬಿಟ್ಟೆ. ಪ್ರತಿದಿನ ಹೋಗೋದು, ಒಂದು ಹೋಟೆಲಲ್ಲಿ ಕೆಲಸ ಮಾಡೋದು, ಊಟ ಮಾಡೋದು, ಹೋಗ್ತಾ ಇರೋದು. ಅವಾಗ ನಾನು ದುಡ್ಡನ್ನೇ ಮರ್ತ್ಬಿಟ್ಟೆ. ದುಡ್ಡು ಇನ್ನೇನಕ್ಕೆ ಬೇಕು, ಪ್ರವಾಸ ಮಾಡ್ಬೋದಲ್ವ ಅಂತೇಳಿ ಆರಾಮಾಗಿ ಪ್ರವಾಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾದ್ರೆ ಜೀವನದಲ್ಲಿ ದುಡ್ಡಿಲ್ಲ ಅಂದ್ರೆ ಆರಾಮ ನೆಮ್ಮದಿಯಾಗಿರ್ಬೋದು. ಒಳ್ಳೆ ಕಾನ್ಸೆಪ್ಟ್ ಇದ್ರೆ ದುಡ್ಡಿಲ್ಲ ಅಂದ್ರೆ ನೆಮ್ಮದಿಯಾಗಿರ್ಬೋದು. ನೋಡ್ರಿ, ಸ್ವೀಟ್ ಆರ್ಟ್ಸ್ ಅಂತ ನಾನು ನೋಡಿ ಕಲ್ತ್ಕೊಳ್ಳಿ. ಆ ನಂತರ ಕಷ್ಟ ಅಂತ ಬಂದಿದ್ದು ಬಿಹಾರ್ ಮತ್ತೆ UP-ನಲ್ಲಿ. ಯಾಕಂದ್ರೆ UP ಅಂತ ಅಂದ್ರೆ ಎಂತರಿಗೂ ಚಿಕ್ಕ ಹುಡುಗರಿಗೂ ಕೂಡ ಗೊತ್ತಿರುತ್ತೆ, UP ಅಲ್ಲಿ ತುಂಬಾ ಬಡತನ ಇರುತ್ತೆ ಅಂತ. ಸೊ ನಾನು ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು ತುಂಬಾ ಅಂದ್ರೆ ತುಂಬಾ ಬಡತನ ಇದೆ ಅಲ್ಲಿ. ನಾನಲ್ಲಿ ಸುಮಾರು ಒಂದು 2-3 ದಿನ ನಾನೇನು ಕೂಡ ಊಟನೇ ಮಾಡಿರ್ಲಿಲ್ಲ. ಬರೀ ಸಮೋಸ ತಿನ್ನೋದು ಮತ್ತೆ ಒಂದು ನೀರು ಕುಡಿಯೋದು, ಅದೇ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಿದ್ದೆ. ಆನಂತರ ನನಗೆ ತುಂಬ ಕಷ್ಟ ಅನಿಸಿದ್ದು, ಬೇಗ ಈ ರಾಜ್ಯನ ಬಿಟ್ಟು ಹೊರಗಡೆ ಹೋಗ್ಬೇಕಂತ ಅನಿಸಿದ್ದು ನನಗೆ UP-ನಲ್ಲಿ. ನಾವು ಬಿಹಾರದಲ್ಲಿ ತುಂಬ ಬಡತನ ಇರುತ್ತೆ ಅನ್ಕೊಳ್ತೀವಿ. ಬಟ್ ಬಡತನ ಇದ್ರೂ ಕೂಡ ಅಲ್ಲಿ ಹಂಚಿ ತಿನ್ನೋ ಜನ ಇದ್ದಾರೆ. ಆ ಕಡೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋರು ಬಿಹಾರಲ್ಲಿ. ಆನಂತರ ವೆಸ್ಟ್ ಬೆಂಗಾಲ್, ಅಸ್ಸಾಂ, ನಾಗಾಲ್ಯಾಂಡ್ ಅದೆಲ್ಲ ಎಲ್ಲರೂ ಕೂಡ ಗೊತ್ತಿರುತ್ತೆ. ಬ್ರೋ, ನೀವೀಗ ಹೇಳಿದ್ರಿ 40,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರಿ ಅಂತ. ಹೌದು, ಸೈಕಲಲ್ಲೇ ಟ್ರಾವೆಲ್ ಮಾಡಿದ್ರಿ. ಸೊ ಒಪ್ಕೋತೀನಿ, ಯಾಕಂದ್ರೆ ನಾನು ನೋಡಿದ್ದೀನಿ ನಿಮ್ಮನ್ನ, ಮತ್ತೆ ಕಮ್ಯುನಿಕೇಟ್ ಮಾಡಿದ್ದೀನಿ, ನೀವು ಕೆಲವೊಂದು ಸಮಯದಲ್ಲಿ ಫೋನ್ ಮಾಡಿದ್ದೀರಾ, ಕೆಲವೊಂದು ವಿಡಿಯೋಗಳನ್ನು ನೋಡ್ತಿದ್ದೆ, ನೀವು ಕಷ್ಟ ಅನ್ಭವಿಸಿದ ಶೇರ್ ಮಾಡ್ಕೊಂಡು. ನಿಮಗೆ ಊಟದ ವಿಷಯದಲ್ಲಿ ಯಾವತ್ತಾದರೂ ಕಷ್ಟ ಆಗಿತ್ತಾ? ಊಟದ ವಿಚಾರದಲ್ಲಿ UP ಉತ್ತರ ಪ್ರದೇಶದಲ್ಲಿ 2-3 ದಿನ ನಾನು ಊಟ ಮಾಡಿರ್ಲಿಲ್ಲ. ಅಂದ್ರೆ ನಾನು ಬರೀ ನೀರು ಕುಡಿಯೋದು, ಪ್ರತಿದಿನ ಒಂದೊಂದು ಸಮೋಸ ತಿನ್ನೋದು, ಹಾಗೆ ಮುಂದೆ ಹೋಗೋದು. ಯಾಕೆ ಬ್ರೋ, ರೀಸನ್ ಏನು? ರೀಸನ್ ಅಲ್ಲಿ ತುಂಬಾ ಬಡತನ ಇದೆ ಅಲ್ಲಿ. ಇವತ್ತಿಗೂ ಕೂಡ ಕಿತ್ತು ತಿನ್ನೋ ಬಡತನ ಇದೆ ಅಲ್ಲಿ. ಎಂತ ದೊಡ್ಡ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಚಿಕ್ಕ ಒಂದು ಸೈಕಲ್ ತಗೊಂಡು ಹೋಗ್ತಾ ಇರ್ತಾನೆ. ಅಷ್ಟು ಬಡತನ ಇದೆ ಆ ಕಡೆ ಎಲ್ಲ. ಕೊಡೋ ಮನಸ್ಸಿದೆ ಊಟ, ಬಟ್ ಅವ್ರ ಹತ್ರನೇ ಇಲ್ಲ. ಹೌದು, ಬಡತನ ಇದೆ ಇನ್ನು. ಹೌದು. ಅದೇ ತರ ಬಿಹಾರದಲ್ಲೂ ಕೂಡ ಅಷ್ಟೇ ಬಡತನ ಇದೆ, ಬಟ್ ಅಲ್ಲಿ ಕೊಡೋ ಮನ್ಸಿದೆ. ಒಬ್ಬ ಭಿಕ್ಷುಕನ ಹತ್ರ 1 ರೊಟ್ಟಿ ಇದ್ರೆ ಇನ್ನು ಅರ್ಧ ರೊಟ್ಟಿ ಅವ್ನು ತಿಂದು ಇನ್ನು ಅರ್ಧ ರೊಟ್ಟಿ ನನಗೆ ಕೊಡ್ತಾ ಇದ್ದ. ಸೂಪರ್. ಆ ತರ ಇರೋದು ಆ ಕಡೆ ಬಿಹಾರದಲ್ಲಿ. ಸೊ ಈಗ ಆ ಕಡೆ ಉತ್ತರ ಪ್ರದೇಶ, UP, MP ಎಲ್ಲ ಸುತ್ತರ್ಕೊಂಬಂದ್ರಲ್ಲ, ನಮ್ಮ ಕರ್ನಾಟಕಕ್ಕೆ ಕಾಲಿಟ್ರಲ್ಲ. ಕರ್ನಾಟಕದಲ್ಲಿ ಫಸ್ಟ್ ಕಾಲಿಟ್ಟಿದ್ದು ಯಾವ ಜಾಗ?
ಕರ್ನಾಟಕದಲ್ಲಿ ಫಸ್ಟ್ ನಾನು ಕಾಸರಗೋಡಿಂದ ಮಂಗಳೂರು ಬಂದೆ. ಓಕೆ. ಮಂಗಳೂರಿಗೆ ಬಂದಾಗ ನನಗೆ ತುಂಬ ಖುಷಿ ಆಗ್ಬಿಡ್ತು. ಯಾಕಂದರೆ ನಾನು ಇಷ್ಟು ದಿನ ಬೇರೆ ರಾಜ್ಯದಲ್ಲಿದ್ದೆ, ಕರ್ನಾಟಕ ಹೆಂಗೋ ಏನೋ ಯಾವ ಥರ ನೋಡ್ಕೊಳ್ತಾರೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ನಾನು ಕರ್ನಾಟಕ ಬಂದು ಮಂಗಳೂರಿಗೆ ಬಂದ ತಕ್ಷಣ ಒಂದು ಯಾರಾದರೂ ಒಂದು ದಿನಕ್ಕೆ ಒಂದು 5-6 ಜನ ನೋಡಿ ಕಂಡುಹಿಡಿಯೋರು, ನೀನು ಅಸ್ಸಾಮಲ್ಲೆಲ್ಲ ಸೈಕಲಲ್ಲೆಲ್ಲ ಹೋಗಿದ್ದಲ್ವ, ನೀನು ಸೈಕಲ್ ಕಳೆದೋಗಿತ್ತಲ್ವ ಅಂಥೆಲ್ಲ ಮಾತಾಡಿ ಅಂದರೆ ಗುರ್ತಿಟ್ಟು ಮಾತಾಡ್ಸೋರು. ತುಂಬ ಖುಷಿ ಆಗ್ತಾ ಇರೋದು ನನಗೆ ಅವಾಗ. ನನಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಂಡುಹಿಡಿಯೋರು ಪ್ರತಿದಿನ ಪೆಟ್ರೋಲ್ ಪಂಪಲ್ಲಿ. ಒಂಥರ ಕರ್ನಾಟಕ ಅಂದರೆ ನಮ್ಮ ಮನೆ ಥರ ನನಗೆ. ಎಲ್ಲ ಕಡೆ ನೀವು ಹೇಳಿದ್ರಿ ಸೈಕಲ್ ನಮ್ಮದು ಕಳೆದೋಗಿತ್ತು ಅಂತ. ಯಾಕೆ ಕಳೆದೋಗಿತ್ತು, ಎಲ್ಲಿ ಕಳೆದೋಗಿತ್ತು? ಅಂದರೆ ನಾನು ಛತ್ತೀಸ್ಗಢದಿಂದ ತೆಲಂಗಾಣ ಬರ್ತಾ ಇದ್ದೆ. ಅಲ್ಲಿ ಅಸ್ಸಾಂ ಆರ್ಮಿಗಳಿದ್ರು, ಅದು ನಕ್ಸಲೈಟ್ಸ್ ಏರಿಯಾ. ಅವ್ರು ಹೇಳಿದ್ರು, ಇಲ್ಲಿ ನೀನು ಸೈಕ್ಲಿಂಗ್ ಮಾಡೋ ಆಗಿಲ್ಲ, ಸೈಕಲ್ ಯಾವ್ದಾದ್ರು ಒಂದು ಗಾಡಿನಲ್ಲಿ ಹಾಕೊಂಡು ಹೋಗು ಅಂತಂದ್ರು. ನಾನು ಅಂದ್ಕೊಂಡೆ, ಅಯ್ಯೋ ನಾನು ಇಷ್ಟೆಲ್ಲ ತಿರ್ಗಾಡ್ಕೊಂಡು ಬಂದು ಕೊನೆ ಲಾಸ್ಟ್ ಪಾಯಿಂಟಲ್ಲಿ ಈ ಥರ ತೊಂದರೆ ಅನುಭವಿಸೋದು ಬೇಡ. ಅವ್ರು ಹೇಳಿದ್ ಸರಿನೇ, ನಾನು ಸೈಕಲ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಲಾರಿ ಅಡ್ಡ ಹಾಕಿ ಲಾರಿಗೆ ಹಿಂದೆಗಡೆ ಕಟ್ಕೊಂಡು ಹೋಗ್ತಾ ಇದ್ದೆ. ಬಟ್ ಲಾರಿ ತುಂಬ ಲೋಡಿತ್ತು. ಸೈಕಲ್ ಹಿಂದೆಗಡೆ ಕಟ್ಬಿಟ್ಟು ಹೋಗಿ, ಅದು ಫುಲ್ಲು ಫಾರೆಸ್ಟ್ ಏರಿಯಾ ಇದ್ದಾಗ ಅವರು ಲಾರಿ ಡ್ರೈವರ್ ಕೂಡ ಹೇಳಿದ್ರು, ನಾನು ಇಲ್ಲಿ ನಿಲ್ಸೋ ಮಗನೇ ಅಲ್ಲ, ಅಂದ್ರೆ ಇಲ್ಲಿ ನಿಲ್ಸಿದ್ರೆ ತುಂಬಾ ನಕ್ಸಲೈಟ್ಸ್ ಅದು ಇದು ಅಂತ ಇದ್ದಾರೆ, ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗೋಣ ಅಂತ ಅಂದ್ರು. ಸರಿ ಆಯ್ತು ಹೊಡಿಯೋಣ ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಹೋಗ್ತಾ ಇರ್ಬೇಕಾದ್ರೆ ರೋಡ್ ತುಂಬಾ ಖರಾಬ್ ಆಗಿತ್ತು. ಸೈಕಲ್ ಆ ವೆಯ್ಟಿಗೆ ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟು ಗೊತ್ತೇ ಆಗಿಲ್ಲ. ಅಲ್ಲಿಂದ ಒಂದು 40 ಕಿಲೋಮೀಟರ್ ಹೋದಾಗ ಒಂದು ಊರಿತ್ತು. ಆ ಊರಿಗೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲೊಂದು ಟೀ ಕುಡಿಯೋಣ ಅಂತಂದ್ರು. ಸರಿ ಆಯ್ತು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು. ಟೀ ಕುಡಿಯಕ್ಕೆ ಹೋಗ್ಬಿಟ್ಟು ಹಿಂದೆಗಡೆ ಸೈಕಲ್ ಇನ್ನೂ ಗಟ್ಟಿಯಾಗಿ ಕಟ್ಟನ್ ಅಂತ ಹೋಗ್ತಾ ಇದ್ದೀನಿ, ಸೈಕಲ್ ಇಲ್ಲ. ನಾನು ಅವ್ರಿಗೆ ಹೇಳ್ದೆ, ಅಣ್ಣ ಸೈಕಲ್ ಇಲ್ಲ, ಕಳೆದೋಗ್ಬಿಟ್ಟಿದೆ. ಸರಿ ಆಯ್ತು ಹೊತ್ಕೋ ಅಂತ ಹೇಳ್ಬಿಟ್ಟು ಮತ್ತೆ ಅದು ಲೆಂತ್ ಲಾರಿ, ಉದ್ದಕ್ಕಿರೋ ಲಾರಿ, ಅದೇ ಲಾರಿನ ಕರ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಪಾಪ ಪಂಜಾಬ್ ನಾನು ಹೆಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗಿ. ರಿಟರ್ನ್ ಅದೇ ಟಾಟಾ ತಗೊಬಂದ್ವಿ. ಲಾರಿ ಡ್ರೈವರ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲಿಂದ ಡ್ರೈವರ್ಗಳು ತುಂಬಾ ಉದಾರ ಮನಸ್ಸಿದೆ. ಹೌದೌದು. ಆ ನಂತರ ಅದೇ 30 ಕಿಲೋಮೀಟರ್ ವಾಪಸ್ ಬಂದ್ವಿ. ನಾನು ಎಲ್ಲಿ ಲಾರಿ ಸ್ಟಾಪ್ ಮಾಡ್ಬಿಟ್ಟು ಸೈಕಲ್ ಕಟ್ಟಿದ್ದು ಆ ಜಾಗಕ್ಕೆ ಬಂದ ಒಂದು ಟ್ರಕ್ದು ಹೆಜ್ಜೆ ಇತ್ತು. ನೋಡು, ನಾನು ಇಲ್ಲೇ ಲಾರಿ ನಿಲ್ಸಿದ್ದು, ಇಲ್ಲೇ ಕಟ್ಕೊಂಡಿದ್ದು, ಸೈಕಲ್ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ರು. ನನಗೆ ತುಂಬಾ ಬೇಜಾರಾಯ್ತಾ, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಏನಾದರೂ ಹಿಜಾಕಿಂಗ್ ಮಾಡೋಣ, ಏನಾದರೂ ಪ್ಲಾನಿಂಗ್ ಮಾಡೋಣ ಅಂದರೆ ನನ್ನ ಸೈಕಲಲ್ಲಿ ಎಷ್ಟು ಲಗೇಜ್ ಇತ್ತು ಅದೆಲ್ಲದೂ ಕೂಡ ಸೈಕಲಲ್ಲೇ ಇತ್ತು. ಪೂರ್ತಿ ಸೈಕಲಲ್ಲೇ ಕಳೆದೋಗಿತ್ತು. ನನ್ನ ಹತ್ರ ಬರೀ ಮೊಬೈಲ್ ಮಾತ್ರ ಇದೆ ಅಷ್ಟೇ. ಆಮೇಲಿಂದ ಸರಿ ಕಳೆದೋಯ್ತಲ್ವಾ, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತೆಲಂಗಾಣ ಹೋಗ್ಬಿಟ್ಟು ಅಲ್ಲಿಂದ ಕರ್ನಾಟಕ ಹೋಗ್ಬಿಡೋಣ ಮನೆಗೆ ಅಂತೇಳಿ ಅಂದ್ಕೊಂಡು ವಾಪಸ್ ಅದೇ ಲಾರಿನಲ್ಲಿ ಬರ್ತಾ ಇದ್ದೆ. ಅವರು ವರಂಗಲ್ ಅಂತ ಒಂದು ಡಿಸ್ಟಿಕ್ಗೆ ಹೋಗ್ಬೇಕಿತ್ತು. ಆ ಲಾರಿ ನನಗೆ ಹಿಂದಿ ಬರೋದಿಲ್ಲ. ಅಲ್ಲಿ ಹಳ್ಳಿ ಜನಗಳಿಗೆಲ್ಲ ಲಾರಿ ಡ್ರೈವರಿಗೆ ಕೇಳ್ಕೊಂಡು ಹೋಗ್ತಾ ಇದ್ರು, ಇಲ್ಲೆಲ್ಲ ಸೈಕಲ್ ಬಿದ್ದಿದೆ ಅಂತ. ಒಬ್ರು ಲೇಡೀಸ್ ಇದ್ರು, ಆ ಲೇಡೀಸ್ ಹೇಳಿದ್ರು, ಇಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹೋಗಿ ಕಾಡಲ್ಲಿ ಒಂದು ಮನೆ ಇದೆ, ಆ ಮನೆ ಹತ್ರ ಸೈಕಲ್ ಇದೆ ಅಂದ್ರೆ ಅವರು ಬಿದ್ರೆ ಸೈಕಲ್ ತಗೊಂಡು ಸೇಫಾಗಿ ಇಟ್ಕೊಂಡಿರೋದಕ್ಕಿಂತ ಲಗೇಜ್ ಎಲ್ಲ ಅಲ್ಲೇ ತೆಗೆದ್ಬಿಟ್ಟು ಬಿಸಾಕಿದ್ದಾರೆ. ಲಗೇಜ್ ಎಲ್ಲ ನಮಗೆ ಬೇಡ, ಸೈಕಲ್ ಒಂದು ಬೇಕಷ್ಟೇ. ಆಮೇಕಿಂದ ಆನಂತರ ಅವ್ರ ಜೊತೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಕಿಂದ ನೋಡಿದ್ರೆ ಎಲ್ಲ ನನ್ನ ಲಗೇಜ್ ಎಲ್ಲ ಒಂದು ಚರಂಡಿನಲ್ಲಿ ಬಿಸಾಕಿದ್ದಾರೆ. ಮನೆ ಹತ್ರ ತಗೊಂಡು ಸೈಕಲ್ ನಿಲ್ಲಿಸ್ಕೊಂಡಿದ್ದಾರೆ. ಆಮೇಕಿಂದ ಅವ್ರಿಗೆ ನಾನು ವೀಡಿಯೋಸ್ ಎಲ್ಲ ತೋರಿಸಿದ್ದು, ನಂದು ಸೈಕಲ್ ಕೊಟ್ರಿ ಅಂತ ಇಸ್ಕೊಂಡು ಸೈಕಲ್ ಎಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ, ತುಳಿಯಕ್ಕೆ ಬರ್ತಿಲ್ಲ, ಏನಿಲ್ಲ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿಟ್ಟಿದೆ. ಅದನ್ನು ತೆಲಂಗಾಣ ಹೈದ್ರಾಬಾದ್ವರೆಗೂ ತಳ್ಕೊಂಡು ಬಂದು ಆನಂತರ ಹೈದ್ರಾಬಾದಲ್ಲಿ ಸೈಕಲ್ ರೆಡಿ ಮಾಡಿಸ್ಕೊಂಡು ಆನಂತರ ಪ್ರವಾಸ ಶುರು ಮಾಡಿದ್ವಿ. ಬ್ರೋ, ಈಗೇನು ಗೊತ್ತಾ, ಜಮ್ಮು ಕಾಶ್ಮೀರ ಅನ್ನೋದು ಭಾರತದ ತುದಿ. ಹೌದು. ನೀವು ಅಲ್ಲಿ ಸೈಕಲಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಅಲ್ಲಿಂದು ಪಾಸಿಟಿವ್ ವೈಬ್ ಇದೆಯಾ, ನೆಗೆಟಿವ್ ಇದೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಅಂತಂದ್ರೆ ಮಿಲಿಟರಿ, ಫೈರಿಂಗು, ಶೂಟ್ಸು, ಬುಲೆಟ್ಸೇ ನೆನಪಾಗುತ್ತೆ. ಹೌದೌದೌದು. ಸೊ ಅಲ್ಲಿ ಪಾಸಿಟಿವ್ ಇದೆಯಾ, ನೆಗೆಟಿವ್? ಯಾಕಂದ್ರೆ ನೀನು ಸೈಕಲ್ ರೈಡರು, ಅನ್ನೋನ್ ವ್ಯಕ್ತಿ, ಅಂದ್ರೆ ನಡ್ಕೊಂಡು ಹೋಗಿದ್ಯಾ ದಾರಿಯಲ್ಲಿ, ನಿನಗೆ ಅದ್ರ ಬಗ್ಗೆ ಅನುಭವ ಆಗಿರುತ್ತೆ. ಯಾಕಂದ್ರೆ ಮಿಲಿಟರಿ ಅವರೆಲ್ಲ ಕೇಳ್ತಾರೆ ತಡೆದು, ಯಾರಪ್ಪ ನೀನು ಅಂತ. ಆ ಥರ ಏನೋ ನೆಗೆಟಿವ್ ಅಥವಾ ಪಾಸಿಟಿವ್ ಏನಾದ್ರು ಅನುಭವ ಆಗಿದೆಯಾ? ಅಂದ್ರೆ ನನಗೆ ಅಲ್ಲಿ ಪ್ರತಿದಿನ ಕ್ಷಣಕ್ಕೂ ಖುಷಿಯಾಗಿರ್ತಿದೆ ನನ್ನಲ್ಲಿ. ಅಂದ್ರೆ ನಾನು ಅವಾಗ ಅಮರನಾಥ ಅಂತ ಒಂದು ಟೆಂಪಲ್ ಇದೆಯಲ್ಲ, ಅದು ಯಾತ್ರೆ ಶುರುವಾಗಿತ್ತು. ಅಲ್ಲಿ ಪ್ರತಿ 1 ಕಿಲೋಮೀಟರ್ಗೆ ಒಂದು ಲಂಗರ್ ಅಂತ, ಅಂದ್ರೆ ಯಾರೇ ಪಾದಯಾತ್ರೆ ಮಾಡ್ತಾ ಇದ್ರು ಅವರಿಗೆ ಊಟ ಎಲ್ಲ ಕೊಡ್ತಾ ಇರ್ತಾರೆ, ಮಲಗೋದಕ್ಕೆ ಜಾಗ ಇರುತ್ತೆ, ಟೀ, ಕಾಫಿ, ವಸತಿ ಎಲ್ಲದೂ ಕೂಡ, ಅಕಾಮಿಡೇಷನ್ ಎಲ್ಲದೂ ಕೂಡ ಇರ್ತಾ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಅಂದ್ರೆ ಅಲ್ಲಿ ಆರ್ಮಿಗಳಿಗೆಲ್ಲ ಸೈಕ್ಲಿಸ್ಟ್ಗಳಂದ್ರೆ ತುಂಬಾ ಒಂದು ರೆಸ್ಪೆಕ್ಟ್ ಇರುತ್ತೆ. ಅವರೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋರು. ಮತ್ತೆ ಅವ್ರ ಟೆಂಟಿಗೆಲ್ಲ ಕರ್ಕೊಂಡು ಹೋಗೋರು, ಅವ್ರದೇ ಒಂದು ಫುಡ್ ಇರೋದು, ಆ ಫುಡ್ ಎಲ್ಲ ಕೊಡೋರು. ಮತ್ತೆ ಅವ್ರ ಟೆಂಟಲ್ಲೇ ಮಲ್ಕೊಳ್ತಾ ಇರ್ತಿದ್ದೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ನನಗೆ ಜಮ್ಮು ಕಾಶ್ಮೀರ ಅಂತಂದ್ರೆ ನನಗೆ ಒಂಥರ ನಮ್ಮೂರ ಥರ ಭಯನೇ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ತಿದ್ದೆ. ಆನಂತರ ಕೆಲವೊಂದು ಕನ್ನಡದ ಆರ್ಮಿಗಳು ಸಿಗೋರು, ಅವ್ರು ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ಎಲ್ಲಿ ಗುಂಪಿರುತ್ತೋ ಅಲ್ಲಿ ನಿಲ್ಲಕ್ ಹೋಗ್ಬೇಡ ನೀನು ಅಂತ ಅನ್ನೋರು.
ಅಂದರೆ ಎಲ್ಲಿ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ತುಂಬ ಜನಸಂದಣಿ ಇರುತ್ತಲ್ಲ, ಅಲ್ಲಿ ಇರೋಕೆ ಹೋಗ್ಬೇಡ, ಒಬ್ಬೊಬ್ಬನೇ ಒಂಟಿಯಾಗಿರೋ. ಒಂಟಿಯಾಗಿದ್ರೆ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಒಂಟಿಯಾಗಿದ್ರೆ ಪ್ರಾಬ್ಲಮ್ ಆಗಿದ್ರೆ ಪ್ರಾಬ್ಲಮ್. ಹೌದು. ಅಲ್ಲಿ ನಮ್ಮ ಕನ್ನಡಿಗರು ಮಿಲಿಟರಿ ಅವರು ಸಿಗ್ತಾರೆ, ದಾವಣಗೆರೆ ಆಗಲಿ, ಜಗಳೂರು ತುಂಬ ಜನ ಇರೋರು ಆ ಕಡೆ. ಅವ್ರ ಹೆಸರುಗಳು ಏನಾದ್ರು ಗೊತ್ತಾ? ಅವ್ರ ಹೆಸರುಗಳಿಲ್ಲ ಅಂದರೆ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ಇದಾವೆ ಅವರೆಲ್ಲ. ಅಂದರೆ ಇನ್ನೊಂದು ಏನಂತಂದರೆ ಆರ್ಮಿಗಳು ಅವೆಲ್ಲ ವಿಡಿಯೋ ಮಾಡಾಗಿರುವಂತೆ. ಓಕೆ, ಅವರು ತುಂಬ ಜನ ಹೇಳೋರು ಈ ವಿಡಿಯೋದಲ್ಲಿ ಯಾರು ನಿಂಗೆ ಸಪೋರ್ಟ್ ಮಾಡಿರಲ್ಲ ಜಮ್ಮು ಕಾಶ್ಮೀರದಲ್ಲಿ, ನಮ್ಮ ಕನ್ನಡಿಗರು, ದಾವಣಗೆರೆ ಅವರು ಜಗಳೂರು ಆಗಿದೆ, ಅವ್ರಿಗೊಂದು ಏನಾದರೂ ಒಂದು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅಲ್ಲಿ ಹೋದಾಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಮತ್ತು ನಾನು ಈ ಥರ ಕರ್ನಾಟಕದಿಂದ ಬಂದಿದ್ದೀನಿ ಅಂದಾಗ ಅವ್ರಿಗೆ ಎಷ್ಟು ಧನ ಸಹಾಯ ಆಗುತ್ತೋ ಧನ ಸಹಾಯ ಮಾಡೋರು, ಮತ್ತು ಮನೆಗೆಲ್ಲ ಕರ್ಕೊಂಡು ಹೋಗೋರು. ಮತ್ತು ಜಮ್ಮು ಕಾಶ್ಮೀರಲ್ಲಿ ಒಂದು 3-4 ಡಾಕ್ಟ್ರ್ ಇದ್ದರು. ಅವರೆಲ್ಲ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿನಲ್ಲೇ ಓದಿರೋದು, ಅವರೆಲ್ಲ ಮೆಡಿಕಲ್ ಓದಿರೋದು. ಅವರೆಲ್ಲರೂ ಇವಾಗ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತಿದ್ದೆ. ಅವರು ಕೂಡ ಕನ್ನಡ ಅಲ್ಪ ಸ್ವಲ್ಪ ಕಲ್ತಿದ್ದಾರೆ. ಇಲ್ಲಿ ಚೆನ್ನಾಗಿ ಮಾತಾಡ್ಸೋರು. ಅವ್ರ ಮನೆಯೆಲ್ಲ ಸ್ಟೇ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಕೂಡ ರಾಗಿ ಮುದ್ದೆ ಮಾಡಿದ್ರು. ಒಂದು ರಾಗಿ ಮುದ್ದೆ ಊಟ ಮಾಡ್ಕೊಂಡು ಬಂದಿದ್ದೆ. ಒಳ್ಳೆ ಖುಷಿ ಆಯ್ತು. ಹೌದೌದು, ಮನೆ ನೆನಪಾಗಿರ್ಬೇಕಲ್ಲ. ಹೌದೌದು. ಅಂದರೆ ಒಂಥರ ಸೌತು ನಿತ್ಯ. ಸೊ ಬ್ರೋ, ಈಗ ನಾನೇ ಒಂದು ವಾರ ಮನೆ ಬಿಟ್ಟು ಹೋದ್ರೆ ಮನೆಗೆ ಬರಬೇಕು ಅನ್ಸುತ್ತೆ, ಸರಿನಾ? ಆದರೆ ನೀನು 1.5 ವರ್ಷ 40,000 ಕಿಲೋಮೀಟ್ರು, 40 kg ಲಗೇಜು, 28 ರಾಜ್ಯ, ಇಷ್ಟೆಲ್ಲ ತಿರ್ಕೊಂಡು ಬಂದಿದ್ದಿಲ್ಲ. ನಿಮ್ಗೆ ಯಾವತ್ತಾದ್ರೂ ಮನೆ ಫೀಲ್ ಆಗಿದೆಯಾ? ಇಲ್ಲ, ನನಗೆ ಮನೆಗೆ ಹೋಗ್ಬೇಕಂತ ಯಾವತ್ತು ಅನ್ನಿಸ್ತಾ ಇರಲಿಲ್ಲ. ಯಾರಾದರೂ ನನಗೆ ನೆಗೆಟಿವ್ ಆಗಿ ಮಾತಾಡಿದರೆ, ನಿನ್ಗೆ ಇದೆಲ್ಲ ಏನಕ್ಕೆ ಬೇಕು, ಸುಮ್ಮನೆ ಮನೆ ಕಡೆ ಹೋಗು, ಸುಮ್ಮನೆ ಅಪ್ಪ ಅಮ್ಮನ ನೋಡ್ಕೊ ಆ ಥರ ನಂಗೆ ತುಂಬ ಜನ ಪ್ರತಿದಿನ ಒಂದು 5-6 ಜನ ಹೇಳ್ತಾ ಇರೋರು. ನನಗೆ ಅವಾಗ ಮೈಂಡಲ್ಲಿ ಬರೋದು ಇನ್ನೂ ಒಂದು 100 ಕಿಲೋಮೀಟರ್ ಜಾಸ್ತಿ ಹೊಡಿಬೇಕಲ್ವ ಅಂತ. ನನಗೆ ಆ ಥರ ಒಂದು ಮೈಂಡ್ ಸೆಟ್ಟು. ಯಾರಾದರೂ ನನಗೆ ಸ್ವಲ್ಪ ಡಿಮೋಟಿವೇಟ್ ಮಾಡಿದರೆ ನಾನು ಮೋಟಿವೇಟ್ ತಗೊಂಡು ಸೂಪರ್ ಬ್ರೋ. ಆಕ್ಚುಲಿ ನಾವು ಡಿಮೋಟಿವೇಟ್ ಆದರೆ ಮಾಡೋ ಕೆಲಸನೇ ಬಿಟ್ಬಿಡ್ತೀವಿ. ಹೌದು, ಅದು ನೀವು ಡಿಮೋಟಿವೇಟ್ ಮಾಡಿದ್ರೆ ಮಾಡೋ ಕೆಲಸನೇ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಹೌದೌದು, ತುಂಬಾ ಖುಷಿ ಆಯ್ತು. ಇದನ್ನ ನಾನು ಅಳವಡಿಸ್ಕೊಡ್ತೀನಿ ಬ್ರೋ. ನಾನು ಕೆಲವೊಂದು ಅಚೀವ್ ಮಾಡೋಕ್ಕೆ, ಸಾಧನೆ ಮಾಡೋಕ್ಕೆ, ಕೆಲವೊಂದು ಕಾಲಿಟ್ಟಾಗ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ನಾನು ಆ ಕೆಲಸನೇ ಬಿಟ್ಬಿಟ್ಟಿದ್ದೀನಿ. ಹೀಗೆ ನಾನೊಂದು ಯಾವುದೋ ಒಂದು ಸಣ್ಣದೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಕೆಲವೊಂದು ಸೋಲ್ ಆಯಿತು ನನಗೆ. ನಾನು ಬಿಟ್ಬಿಟ್ಟೆ ಅದನ್ನ ಮಾಡೋದನ್ನ. ಇದನ್ನ ಡಿಮೋಟಿವೇಟ್ ಕಲ್ತಿದ್ದೇನಂದ್ರೆ, ಯಾರಾದ್ರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಪಾಸಿಟಿವ್ ಆಗಿ ಒಂದು ಜಾಸ್ತಿ ಮಾಡಬೇಕು. APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಸೋಲಿನ ಮೆಟ್ಟಿಲೆ ಮುಂದಿನ ಗೆಲುವಿನ ಮೆಟ್ಟಲು. ಇಂಗ್ಲೀಷಲ್ಲಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ಸ್ನೇಹಿತರೆ, ಇದು ನಮ್ಮ ಸ್ವೀಟ್ ಹಾರ್ಟ್ ಸಂತು ಅವರ ಒಂದು ವಿಡಿಯೋ. ಸೊ ಮುಂದೆ ಇನ್ನೊಂದು ಇಂಟರ್ವ್ಯೂ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಕಂಪ್ಲೀಟು ಅವರು ತುಂಬ ಕಷ್ಟ ಅನುಭವಿಸಿದ್ದಾರೆ. ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದಾರೆ, ನನಗೆ ಗೊತ್ತಿದೆ. ಇನ್ನೂ ಒಂದು ಈ ಥರ ಒಂದು ಸಂದರ್ಶನ ಮಾಡಿ ಒಂದು ಕಂಪ್ಲೀಟ್ ಇವರ ಜೀವನ ಚರಿತ್ರೆನೇ ಪಾರ್ಟ್ ಬೈ ಪಾರ್ಟ್, ಹೇಗೆ ಕಿಲೋಮೀಟರ್ ಬೈ ಕಿಲೋಮೀಟರ್ ಹೇಗೆ ಅನುಭವಿಸಿದ್ರು, ಹೇಗೆ ತುಳಿದ್ರು ಅನ್ನೋದನ್ನ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋ ಒಂದು ಪ್ಲಾನ್ ಇದೆ. ಸೊ ಆ ಪ್ಲಾನಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ಸ್ವೀಟ್ ಹಾರ್ಟ್ ಸಂತು ಅವ್ರಿಗೆ ನೀವೇನಾದರೂ ಹೆಲ್ಪ್ ಮಾಡಬೇಕು ಅಂತಿದ್ರೆ, ಕೆಳಗಡೆ ಅವ್ರದ್ದೊಂದು ಫೋನ್ಪೇ ಸ್ಕ್ಯಾನರ್ ಹಾಕಿದ್ದೀನಿ, ದಯವಿಟ್ಟು ಹೆಲ್ಪ್ ಮಾಡಿ. ಒಂದು 0 ರೂಪೀಸಲ್ಲಿ ಮನಿ ಟ್ರಾವೆಲ್ ಮಾಡ್ತಾರೆ, ನಿಜ ಸತ್ಯ. ಆದರೆ ಕೆಲವೊಂದ್ಸಲ ಊಟ ಸಿಗಲ್ಲ, ದುಡ್ಡು ಕೊಡದಲ್ಲೇ ಊಟ ಕೊಡಲ್ಲ. ಅಂಥ ಜಾಗದಲ್ಲಿ ದುಡ್ಡು ಬೇಕೇ ಬೇಕು. ಆ ಥರ ನೀವು ಒಂದು ಸ್ವಲ್ಪ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರ, ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದ 6 ಕೋಟಿ ಜನಸಂಖ್ಯೆ ಇದೆಯಲ್ವ, ಅಟ್ಲೀಸ್ಟ್ ಅದರಲ್ಲಿ ನಮ್ಮ ಕನ್ನಡಿಗರು ಯಾರಾದರೂ 1 ರೂಪಾಯಿ ದುಡ್ಡು ಹಾಕಿದ್ರು ಸಂತು ಅವರು ಊಟ ಮಾಡಿಕೊಂಡು, ನಮ್ಮ ಪ್ರಕೃತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು, ನೇಚರ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು, ನಮ್ಮ ದೇಶದ ಹೆಸರನ್ನ ಅಥವಾ ನಮ್ಮ ಕರ್ನಾಟಕದ ನಮ್ಮ ಊರಿನ ಹೆಸರನ್ನ ಒಂದು ಹುಡುಗ ಅಂತೇಳಿ ಕಂಡಿಡಿಯೋ ಥರ ಆಗಲಿ ಅಂತ ನಾನೊಂದು ಈ ವಿಡಿಯೋ ಮುಖಾಂತರ ಕೇಳ್ಕೊತಿದ್ದೀನಿ. ದಯವಿಟ್ಟು ಅವ್ನಿಗೊಂದು ಸಹಾಯ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಎಷ್ಟಾಗೋದು ನಿಮ್ಮ ಕೈಲಾದ ಸಹಾಯ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇವತ್ತು ನಮ್ಮ ಮಾರಿಕಡಿಮೆ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಂಡು ಅವನ ಮುಂದಿನ ಪ್ರಯಾಣನ ಬೆಳೆಸ್ತಾ ಇದ್ದಾನೆ. ಮುಂದಿನ ಪ್ರಯಾಣ ಬಂದ್ಬಿಟ್ಟು ರಾಜಸ್ಥಾನ್. ರಾಜಸ್ಥಾನಿಗೆ ಹೋಗ್ತಿದ್ದಾನೆ. ಕೆಲವೊಂದು ಆಕ್ಸೆಸರೀಸು ಅವನ ಹತ್ರ ಇಲ್ಲ. ನಾನು ನೋಡಿದಾಗೆ ಸೈಕಲ್ ಇದೆ, ಆ ಸೈಕಲ್ ಸ್ವಲ್ಪ ತುಳಿಯೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗುತ್ತೆ, ಟಫ್ ಇದೆ. ಯಾಕಂದ್ರೆ ಅದು ಆಲ್ರೆಡಿ ಲಾರಿ ಮೇಲಿಂದ ಬಿದ್ದು ರಿಮ್ ಎಲ್ಲ ಬೆಂಡ್ ಆಗಿದೆ, ಚೆಸ್ಸಿ ಎಲ್ಲ ಬೆಂಡ್ ಆಗಿದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಮತ್ತೆ ಒಂದು ಪವರ್ ಬಾಕ್ಸು, ಒಂದು ಬ್ಯಾಟ್ರಿ ಬ್ಯಾಕಪ್ಪು, ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಮೈಕ್ಸು. ಅವನಿಗೆ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಬಟ್ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ಜಾಗಗಳಿಗೆ, ಬಟ್ ವಿಡಿಯೋಗಳು ಬರ್ತಾ ಇಲ್ಲ ಅಂತ ಅನಿಸ್ಬೋದು ನಿಮಗೆ. ಬಟ್ ಯಾಕೆ ಬರ್ತಾ ಇಲ್ಲ ಅಂದರೆ ಅವನ ಹತ್ರ ಸರಿಯಾದ ಎಕ್ವಿಪ್ಮೆಂಟ್ಸ್ ಇಲ್ಲ, ಕ್ಯಾಮ್ರಾ ಆಗಲಿ ಫೋನ್ಸ್ ಆಗಲಿ, ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ನೀವು ಏನಾದರೂ ಸಹಾಯ ಮಾಡಿದರೆ ಮುಂದೆ ಅವನು ಇನ್ನೂ ಹೆಚ್ಚಿನದಾಗಿ ವಿಡಿಯೋಗಳನ್ನ ಮಾಡ್ತಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಹಿರಿಯೂರಿನ ಹುಡುಗ, ಕಸೂನಹಳ್ಳಿ ಹುಡುಗ, ಅವನಿಗೆ ಸಪೋರ್ಟ್ ಮಾಡಿ. ನಮ್ಮ ಹಿರಿಯೂರಿನವ್ರು ಯಾರ್ಯಾರು ಇದ್ದೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಏನು ಅಟ್ಲೀಸ್ಟ್ ನಿಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ ನೀವು ಅವ್ರಿಗೆ ₹1, ₹2, ₹5, ₹10 ರೂಪೀಸ್ನ ಫೋನ್ಪೇ ಮಾಡ್ತಾ ನೀವು ಸಹಾಯ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇಷ್ಟೊಂದು ಹೇಳ್ತಾ ನಿಮಗೆ ಕೇಳ್ಕೊಳ್ಳೋದು. ನಮಸ್ಕಾರ, ಇಷ್ಟೇ.